ಮೊದಲನೆಯದಾಗಿ ಪಾನಿಪುರಿಯ ಹುಟ್ಟೂರು ಭಾರತದಲ್ಲಲ್ಲ, ಇದು ಮೊದಲು ಮಗಧ ಪ್ರಾಚೀನ ಬಿಹಾರ ಪ್ರದೇಶದಲ್ಲಿ ಪುಲ್ಕಿ ಎಂಬ ಹೆಸರಿನಲ್ಲಿ ಹುಟ್ಟಿತು. ಎರಡನೆಯದಾಗಿ ಪಾವ್ ಬಾಜಿ ಕಾರ್ಮಿಕರಿಗಾಗಿ ಸೃಷ್ಟಿಸಲಾದ ಆಹಾರ 1860ರ ದಶಕದಲ್ಲಿ ಮುಂಬೈಯಲ್ಲಿ ಟೆಕ್ಸ್ಟೈಲ್ ಕಾರ್ಮಿಕರಿಗೆ ತ್ವರಿತ ಮತ್ತು ಪೋಷಕ ಆಹಾರ ಬೇಕಾಗಿತ್ತು. ಅಡುಗೆಗಾರರು ಉಳಿದ ತರಕಾರಿಗಳನ್ನು ಬೆಣ್ಣೆಯಲ್ಲಿ ಮ್ಯಾಶ್ ಮಾಡಿ ಪಾವ್ ಜೊತೆಗೆ ನೀಡಿದರು. ಹೀಗೆ ಹುಟ್ಟಿತು ಪಾವ್ ಬಾಜಿ. ಮೂರನೆಯದಾಗಿ ಸಮೋಸಾದ ಮೂಲ ಪರ್ಷಿಯ, ಅಲ್ಲಿ ಅದನ್ನು ಸಂಬೋಸಾ ಎಂದು ಕರೆಯಲಾಗುತ್ತಿತ್ತು. ವ್ಯಾಪಾರಿಗಳು ಅದನ್ನು ಭಾರತಕ್ಕೆ ತಂದು ಭಾರತೀಯ ಮಸಾಲೆಗಳು ಅದನ್ನು ಹೊಸ ರೂಪದಲ್ಲಿ ಪ್ರಸಿದ್ಧ ಮಾಡಿವೆ. ನಾಲ್ಕನೆಯದಾಗಿ ವಡಾಪಾವ್, ಮುಂಬೈಯ ಬರ್ಗರ್. ಇದು ಮೊದಲು ದಾದರ್, ಮುಂಬೈ ಕಾರ್ಖಾನೆ ಕಾರ್ಮಿಕರ ತ್ವರಿತ ಉಪಹಾರವಾಗಿತ್ತು. ವಡಾ ಆಲೂಗಡ್ಡೆ ಬೋಂಡಾ ಮಾಂಸಪ್ಯಾಟಿಯ ಬದಲಿಗೆ. ಹೀಗಾಗಿ ಭಾರತದಲ್ಲಿ ಮೊದಲ ಶುದ್ಧ ಸಸ್ಯಾಹಾರಿ ಬರ್ಗರ್ ಹುಟ್ಟಿತು. ಐದನೆಯದಾಗಿ ಕುಲ್ಫಿ ಐಸ್ ಕ್ರೀಮಿಗಿಂತ ಹಳೆಯದು. ಕುಲ್ಫಿ ಮೊದಲು ಮುಘಲ್ ಕಾಲದಲ್ಲಿ 16ನೇ ಶತಮಾನ ತಯಾರಿಸಲಾಯಿತು. ಹಿಮಾಲಯದಿಂದ ತರಿಸಿದ ಹಿಮವನ್ನು ಹಾಲಿನೊಂದಿಗೆ ಮಿಶ್ರಣ ಮಾಡಿ ತಂಪಾದ ಡೆಸರ್ಟ್ ಮಾಡಲಾಗುತ್ತಿತ್ತು.